ನಮಸ್ಕಾರ. ಈ ದೇವಸ್ಥಾನಕ್ಕೆ ಈ ವಯಸ್ಸಿನಲ್ಲಿ ಕಾಲಿಟ್ಟು ನೋಡಿ ಖಂಡಿತವಾಗ್ಲೂ ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಬರ್ತಾನೆ ಇರುತ್ತೆ ನಿರಂತರವಾಗಿ. ಮತ್ತು ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಕಾಲಿಗೆ ಬಂದು ಬೀಳುತ್ತೆ. ಯಾಕೆಂದರೆ ಈ ದೇವಸ್ಥಾನಕ್ಕೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಈ ವಯಸ್ಸಿನಲ್ಲಿ ಒಮ್ಮೆ ಒಂದು ಬಾರಿ ಆದರೂ ಹೋಗಿ ಬನ್ನಿ. ಖಂಡಿತವಾಗ್ಲೂ ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಕಾಲಿಗೆ ಬಂದು ಬೀಳುತ್ತೆ. ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು 500% ಗ್ಯಾರಂಟಿ ಕಣ್ರಿ. ಖಂಡಿತವಾಗ್ಲೂ ಈ ಪುಣ್ಯಕ್ಷೇತ್ರಕ್ಕೆ ಜೀವನದಲ್ಲಿ ಒಮ್ಮೆ ಆದರೂ ಹೋಗಿ ಬರಬೇಕು. ಒಮ್ಮೆ ಒಂದು ಬಾರಿ ಆದರೂ ಹೋಗಿ ಬನ್ನಿ. ಅನುಕೂಲ ಇದ್ದವರು ಹೋಗ್ತಾರೆ ಬಿಡಿ, ವರ್ಷಕ್ಕೆ 2 ಸರಿನೂ ಹೋಗ್ತಾರೆ, 3 ಸರಿನೂ ಹೋಗ್ತಾರೆ, ಅವರವ್ರ ಅನುಕೂಲ. ಆದರೆ ಜೀವನದಲ್ಲಿ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಈ ವಯಸ್ಸಿನಲ್ಲಿ, ಎಸ್ಪೆಷಲಿ ಈ ವಯಸ್ಸಿನಲ್ಲಿ ಒಮ್ಮೆ ಆದರೂ ಹೋಗಿ ಬಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ದುಡ್ಡೇ ನಿಮ್ಮ ಅಕೌಂಟಿಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಇದು 500% ಗ್ಯಾರಂಟಿ ಕಣ್ರಿ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಐಪ್ ದಿಸ್ ವಿಡಿಯೋ ಅಂತಿರುತ್ತೆ, ಐಪ್ ದ ವಿಡಿಯೋ 2 ಸರಿ ಐಪ್ ಬಟನ್ ಕೆಳಗಡೆ ಪ್ರೆಸ್ ಮಾಡಿ. ಅರ್ಥ ಆಯ್ತಾ? ಎಸ್ಪೆಷಲಿ ಈ ವಯಸ್ಸಿನಲ್ಲಿ ನಿಮಗೆ 30ನೇ ವಯಸ್ಸಿಂದ ಕರೆಕ್ಟಾಗೆ 30ನೇ ವಯಸ್ಸು ಬಿದ್ದಾಗ, 30ನೇ ವಯಸ್ಸಿನಿಂದ 45 ವಯಸ್ಸಿನೊಳಗಡೆ, 30ನೇ ವಯಸ್ಸಿನಿಂದ 45ನೇ ವಯಸ್ಸಿನೊಳಗಡೆ ಎಸ್ಪೆಷಲಿ ಜೀವನದಲ್ಲಿ ಒಮ್ಮೆಯಾದರೂ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ, ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ, ತಂದೆ ತಾಯಿಯನ್ನಾಗಿರಲಿ ಗಂಡ ಹೆಂಡತಿಯನ್ನಾಗಿರಲಿ, ಅಣ್ಣ ತಮ್ಮಗಳಾಗಿರಲಿ ಅಕ್ಕ ತಂಗಿಗಳಾಗಿರಲಿ, ಅತ್ತೆ ಮಾವ ಆಗಿರಲಿ ನಾದ್ನಿ ಅಳಿಯ ಆಗಿರಲಿ, ಯಾರಾದರೂ ಅಷ್ಟೇ, ಈ ವಯಸ್ಸಿನಲ್ಲಿ 30ನೇ ವಯಸ್ಸಿನಿಂದ 45ನೇ ವಯಸ್ಸಿನೊಳಗಡೆ ಈ ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ, ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಆದರೂ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ದುಡ್ಡು ನಿರಂತರವಾಗಿ ಬರುತ್ತೆ. ದುಡ್ಡು ನಿಮ್ಮ ಅಕೌಂಟಿಗೆ ಸದಾ ಇದ್ದೇ ಇರುತ್ತೆ. ಯಾವುದು ಗೊತ್ತಾ ಅದು ದೇವಸ್ಥಾನ ಅಂತಂದರೆ, ಮೊದಲೇದು ಪೂರಿ ಜಗನ್ನಾಥ್, ಎರಡನೇದು ತಮಿಳುನಾಡಿನ ತಿರುವಣಮಲೈ ಅರುಣಾಚಲಂ ಕ್ಷೇತ್ರ, ತಮಿಳುನಾಡಿನ ತಿರುವಣಮಲೈ ಅರುಣಾಚಲೇಶ್ವರ, ಮೂರನೇದು ತಿರುಪತಿ ತಿಮ್ಮಪ್ಪ. ನೋಡಿ, ಜೀವನದಲ್ಲಿ ಒಮ್ಮೆಯಾದರೂ ಈ ವಯಸ್ಸಿನಲ್ಲಿ 30ನೇ ವಯಸ್ಸಿನಿಂದ 45ನೇ ವಯಸ್ಸಿನೊಳಗಡೆ ಹೋದರೆ ಖಂಡಿತವಾಗ್ಲೂ ವಿಪರೀತ ದುಡ್ಡು ಬೇಡ ಅಂದರೂ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ದುಡ್ಡು ನಿಮ್ಮ ಅಕೌಂಟ್ನಲ್ಲಿ ಸದಾ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಇನ್ನು ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ. ನೋಡಿ, ದೇವರು ವರನೂ ಕೊಡಲ್ಲ, ದೇವರು ಶಾಪನೂ ಕೊಡಲ್ಲ. ಖಂಡಿತವಾಗ್ಲೂ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ಇನ್ನು ನಾವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರಲ್ವಲ್ಲ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು. ದುಡಿಲೇಬೇಕು. ಒಂದು ಉದ್ಯೋಗ, ಯಾವುದೋ ಒಂದು ಉದ್ಯೋಗ ಮಾಡಲೇಬೇಕು, ಯಾವುದೋ ಒಂದು ವ್ಯಾಪಾರ ಮಾಡಲೇಬೇಕು, ಯಾವುದೋ ಒಂದು ಕೃಷಿ ವ್ಯವಸಾಯ ಮಾಡಲೇಬೇಕು. ಬಟ್ಟು ನಾವೇನು ಜೀವನದಲ್ಲಿ ಆಯ್ಕೆಗಳು ಮಾಡ್ಕೊತೀವಿ, ಉದ್ಯೋಗದ ಆಯ್ಕೆ ಸರಿ ಇರಬೇಕು, ನಮ್ಮ ವ್ಯಾಪಾರದ ಆಯ್ಕೆ ಸರಿ ಇರಬೇಕು, ನಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇರಬೇಕು, ಟ್ಯಾಲೆಂಟ್ ಇರಬೇಕು, ನಾಲೆಡ್ಜ್ ಇರಬೇಕು, ಸ್ಕಿಲ್ಸ್ ಇರಬೇಕು.
ಯಾವ ಉದ್ಯೋಗ ಮಾಡಿದರೆ ನಮಗೆ ಒಳ್ಳೆ ಸಂಬಳ ಬರುತ್ತೆ, ಯಾವ ವ್ಯಾಪಾರ ಮಾಡಿದರೆ ನಮಗೆ ವಿಪರೀತ ದುಡ್ಡು ಬರುತ್ತೆ, ಯಾವ ಕೃಷಿ ವ್ಯವಸಾಯ ಬೆಳೆ ಬೆಳೆದ್ರೆ ನಮಗೆ ದುಡ್ಡು ಬರುತ್ತೆ, ಇದನ್ನೆಲ್ಲ ಕಾಮನ್ ಸೆನ್ಸ್ ಇಟ್ಕೊಬೇಕು. ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು. ಲೈಫ್ ಸ್ಟೈಲ ಬದಲಾವಣೆ ಮಾಡಿ ಬದುಕಬೇಕು. ಖಂಡಿತವಾಗ್ಲೂ ಚೆನ್ನಾಗಿ ಓದಲೇಬೇಕು ಮನುಷ್ಯ. ಇವಾಗ ಸ್ಕೂಲಲ್ಲಿ, ಕಾಲೇಜುಗಳಲ್ಲಿ ಟೀಚರ್ಸು, ಲೆಕ್ಚರರ್ಸು ಪಾಠ ಮಾಡ್ತಾರೆ. ಮಕ್ಕಳು ಮನೆಗೆ ಬಂದು ಓದಬೇಕು. ಓದ್ದಲೇ ಇದ್ದಾಗ ಫಸ್ಟ್ ಕ್ಲಾಸು ಬರಲ್ಲ, ರ್ಯಾಂಕು ಬರಲ್ಲ ಅಲ್ವಾ? ಅದೇ ಥರ ಜ್ಯೋತಿಷ್ಯಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋದಷ್ಟೇ. ಜ್ಯೋತಿಷ್ಯ ಅಂದರೆ ಮಾರ್ಗದರ್ಶನ. ಕತ್ತಲಿನಿಂದ ಬೆಳಕಿನೆಡೆಗೆ ಈ ರೀತಿ ಹೋಗ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಡ್ಯೂಟಿ. ಉಳಿದಿದ್ದು ನೀವು ಎನ್ಹಾನ್ಸ್ಮೆಂಟ್ ಮಾಡ್ಕೊಬೇಕು. ಇಷ್ಟೇ. ಜ್ಯೋತಿಷ್ಯ ಅಂದರೆ ಬೇರೆ ಇನ್ನೇನಿಲ್ಲ. ಸೊ ಇದು ವಿಡಿಯೋಗಳ ಮುಖಾಂತರ ನಾನು ಒಂದು ಮಾರ್ಗದರ್ಶನಗಳು, ಪರಿಹಾರಗಳು ಕೊಡ್ತಾ ಇರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಬಟ್ ದುಡಿಲೇಬೇಕು, ವ್ಯಾಪಾರ ಮಾಡಲೇಬೇಕು, ಕೃಷಿ ವ್ಯವಸಾಯ ಮಾಡಲೇಬೇಕು. ಜೊತೆಗೆ ಈ ಒಂದು ಪುಣ್ಯ ಕ್ಷೇತ್ರಗಳಿಗೆ, ಈ ದೇವಸ್ಥಾನಕ್ಕೆ ಎಸ್ಪೆಷಲಿ ಈ ವಯಸ್ಸಿನಲ್ಲಿ ಹೋದರೆ ಖಂಡಿತವಾಗ್ಲೂ ದುಡ್ಡು ಬೇಡ ಅಂದರೂ ನಿಮ್ಮ ಕಾಲಿಗೆ ಬಂದು ಬಿದ್ದೇ ಬೀಳುತ್ತೆ. ದುಡ್ಡು ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆಶೀರ್ವಾದ ಮಾಡ್ತಾನೆ. ನಮ್ಮ ಪ್ರಯತ್ನಗಳು ನಾವು ಮಾಡಲೇಬೇಕು. ಪ್ರಯತ್ನ ಇಲ್ಲದೆ ಫಲ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.